ಚುನಾವಣೆಗೆ ಇನ್ನೂ 2 ದಿನವಷ್ಟೇ ಬಾಕಿ ಇದೆ. ಹೀಗಿರುವಾಗಲೇ ಕಾಲಿವುಡ್ ಸ್ಟಾರ್ ನಟ ಟಿವಿಕೆ ಮುಖಂಡ ವಿಜಯ್ಗೆ ತೀವ್ರ ಹಿನ್ನಡೆಯಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷದ ಮೂಲಕ ಸ್ಪರ್ಧಿಸ್ತಾ ಇರುವ ದಳಪತಿ ವಿಜಯ್ ಅವರು ಚುನಾವಣಾ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆ ಮಾಡಿದ್ದು ಭಾರಿ ವೈರಲ್ ಆಗಿತ್ತು. ಸುಮಾರು 400 ಕೋಟಿಗೂ ಅಧಿಕ ಆಸ್ತಿಯನ್ನ ಘೋಷಣೆ ಮಾಡಿದ್ರು. ಹೀಗಿರುವಾಗಲೇ ಮೆಡ್ರಾಸ್ ಹೈಕೋರ್ಟ್ ವಿಜಯ್ ಅವರ ಆಸ್ತಿ ಸಂಬಂಧವಾಗಿ ಆದಾಯ ತೆರಿಗೆ ಇಲಾಖೆಯಿಂದ ತನಿಖೆ ನಡೆಯಬೇಕೆನ್ನುವ ಒಂದು ಅರ್ಜಿಯ ವಿಚಾರಣೆ ಮಾಡಿದೆ. ಲೈವ್ ಲಾ ಅಫಿಡವಿಟ್ನಲ್ಲಿ ಸುಮಾರು 100 ಕೋಟಿಯ ಲೆಕ್ಕಾಚಾರವೇ ಇಲ್ಲ ಅಂತ ಕೋರ್ಟ್ ಈ ಅರ್ಜಿ ಸಂಬಂಧ ನೋಟಿಸ್ ಕಳುಹಿಸಿದೆ. ಇದರಲ್ಲಿ ಗೊಂದಲ ಕಾಣ್ತಾ ಇದೆ. ಸುಮಾರು 100 ಕೋಟಿಯನ್ನ ಮುಖ್ಯ ನ್ಯಾಯಾಧೀಶರಾದ ಎಸ್ಎ ಧರ್ಮಾಧಿಕಾರಿ ಹಾಗೂ ನ್ಯಾಯಮೂರ್ತಿ ಜಿ ಅರುಳ್ ಮುರುಗನ್ ಅವರು ವಿಜಯ್ ಅವರಿಗೆ ನೋಟಿಸ್ ಹೊರಡಿಸಿದ್ದಾರೆ. ಹಾಗೆ ಆದಾಯ ತೆರಿಗೆ ತನಿಖಾ ಶಾಖೆಯ ನಿರ್ದೇಶಕರಿಗೂ ಚುನಾವಣಾ ಆಯೋಗಕ್ಕೂ ಪೆರಂಬೂರು ತಿರುಚಿರಾಪಳ್ಳಿಯ ಅಧಿಕಾರಿಗಳಿಗೆ ನೋಟಿಸ್ ಕಳುಹಿಸಿದೆ. ಚೆನ್ನೈನ ವಿ ವಿಘ್ನೇಶ್ ಎನ್ನುವವರು ಮೆಡ್ರಾಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ವಿಘ್ನೇಶ್ ಅವರು ತಮ್ಮ ಅರ್ಜಿಯಲ್ಲಿ ವಿಜಯ್ ಅವರು ತಿರುಚಿ ಪೂರ್ವ ಹಾಗೂ ಪೆರಂಬೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಫಿಡವಿಟ್ನಲ್ಲಿ ಸಲ್ಲಿಸಿದ್ದಾರೆ. ಆದರೆ ಅವರು ಸಲ್ಲಿಸಿದ ದಾಖಲೆಗಳಲ್ಲಿ ಭಾರೀ ಅಂತರದ ವ್ಯತ್ಯಾಸಗಳು ಕಾಣ್ತಾ ಇದೆ ಅಂತ ಅರ್ಜಿಯಲ್ಲಿ ತಿಳಿಸಿದ್ರು. ಆದಾಯ ತೆರಿಗೆ ಮಹಾನಿರ್ದೇಶಕರಿಂದ ವಿವರವಾದ ತನಿಖೆ ಆಗಬೇಕು ಅಂತ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಅಫಿಡವಿಟ್ನಲ್ಲಿ ಬಹುಮೌಲ್ಯದ ಆಸ್ತಿಯನ್ನ ಘೋಷಣೆ ಮಾಡಿಲ್ಲ. ಅಷ್ಟೇ ಅಲ್ಲದೆ ಸಾಕಷ್ಟು ಆಸ್ತಿಯನ್ನ ಅಡಗಿಸಲಾಗಿದೆ. ಹೆಚ್ಚಿನ ಮೌಲ್ಯದ ಆಸ್ತಿ ರಿವೀಲ್ ಆಗಿಲ್ಲ. ಆಸ್ತಿಯನ್ನು ಅಡಗಿಸುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಫಂಡ್ ಟ್ರಾನ್ಸ್ಫರ್ ಮತ್ತು ವಸ್ತು ವಿವರಗಳನ್ನ ಮರೆಮಾಚುವ ಬಗ್ಗೆ ಅರ್ಜಿದಾರರು ಪ್ರಶ್ನಿಸಿದ್ದಾರೆ. ಇದನ್ನು ಯಾವುದೇ ಟೆಕ್ನಿಕಲ್ ಸಮಸ್ಯೆ, ಕ್ಲರಿಕಲ್ ದೋಷ ಅಥವಾ ಅಂದಾಜು ಲೆಕ್ಕ ಅಂತ ಹೇಳಲಾಗುವುದಿಲ್ಲ. ಅರ್ಜಿಯ ಪ್ರಕಾರ ಅಫಿಡವಿಟ್ಗಳಲ್ಲಿ ಒಂದು ಸುಳ್ಳು ಹೇಳಲಾಗಿದೆ ಅಥವಾ ಕಾರ್ಪೊರೇಟ್ ಫೈಲಿಂಗ್ಗಳು ತಪ್ಪಾಗಿವೆ. ಹೀಗಾಗಿ ಇದೆರಡರಲ್ಲಿ ಯಾವ ತಪ್ಪಾಗಿದ್ರೂ ಸಂಪೂರ್ಣ ತನಿಖೆ ಮಾಡಬೇಕು ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ ಅಂತ ವರದಿ ಮಾಡಲಾಗಿದೆ. ಇನ್ನು ತಮಿಳು ಚಿತ್ರರಂಗದ ದಳಪತಿ ಹಾಗೂ ಟಿವಿಕೆ ಪಕ್ಷದ ನಾಯಕ ವಿಜಯ್ ಮತ್ತು ಅವರ ಪತ್ನಿ ಸಂಗೀತಾ ಅವರ ವಿಚ್ಛೇದನದ ಪ್ರಕರಣ ಈಗ ಇಡೀ ದಕ್ಷಿಣ ಭಾರತದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಫೆಬ್ರವರಿ 24, 2026ರಂದು ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಂಗೀತಾ ಅವರು ಕೇಸ್ ದಾಖಲಿಸಿದ್ರು. ಏಪ್ರಿಲ್ 20ರಂದು ನಡೆದ ವಿಚಾರಣೆ ವೇಳೆ ಇಬ್ಬರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಬೇಕಿತ್ತು. ರಾಜಕೀಯ, ಚುನಾವಣೆ ಮತ್ತು ಭದ್ರತಾ ಕಾರಣಗಳಿಂದಾಗಿ ವಿಜಯ್ ಅವರು ಖುದ್ದಾಗಿ ಕೋರ್ಟ್ಗೆ ಬರೋಕೆ ಸಾಧ್ಯವಾಗದಿದ್ದರೂ ಇಂದಿನ ಬೆಳವಣಿಗೆಗಳು ಪ್ರಕರಣಕ್ಕೆ ಹೊಸ ತಿರುವು ಕೊಟ್ಟಿದೆ. ಇಂದಿನ ವಿಚಾರಣೆಯ ಪ್ರಮುಖ ಹೈಲೈಟ್ ಅಂದ್ರೆ ವಿಜಯ್ ಮತ್ತು ಸಂಗೀತಾ ಇಬ್ಬರೂ ಸೇರಿ ಒಂದು ಹೊಸ ಜಂಟಿ ಅರ್ಜಿ ಸಲ್ಲಿಸಿದ್ದಾರೆ. ಪರಸ್ಪರ ಒಪ್ಪಿಗೆಯೊಂದಿಗೆ ತಾವು ಬೇರೆಯಾಗೋಕೆ ನಿರ್ಧರಿಸಿದ್ದೀವಿ ಅಂತ ಅಧಿಕೃತವಾಗಿ ಘೋಷಿಸಿದ್ದಾರೆ. ಇದರೊಂದಿಗೆ ಇಷ್ಟು ದಿನ ನಡೀತಾ ಇದ್ದ ವಾದ ಪ್ರತಿವಾದಗಳಿಗೆ ಫುಲ್ ಸ್ಟಾಪ್ ಇಟ್ಟಂತಾಗಿದ್ದು ನ್ಯಾಯಾಧೀಶರು ಪ್ರಕರಣವನ್ನ ಜೂನ್ 15ಕ್ಕೆ ಮುಂದೂಡಿದ್ದಾರೆ.